ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಮುಖ್ಯವಾದ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾರೆಲ್ಲರಿಗೂ ಯೂಸ್ ಆಗುತ್ತೆ ಅಂದರೆ, ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಬೇಕು, ಒಂದು ಉತ್ತಮವಾದ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕು, ಇಲ್ಲ PhD ಡಿಗ್ರಿ MSc ಮುಗಿಸಿ PhD ಮಾಡಬೇಕು ಅಂದ್ಕೊಂಡಿರೋರು, ಈ ಇಬ್ಬರೂ ಸಹ ಈ ವಿಡಿಯೋನ ಮಾಡಬೇಕು ಅಂದ್ಕೊಂಡಿರೋ ಅಂಥವರೆಲ್ಲ ನೋಡಬೇಕಾದಂಥ ವಿಡಿಯೋ. ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಉತ್ತಮವಾದ ಮಾಹಿತಿ ಸಿಗುತ್ತೆ. ಅದ್ಯಾವುದು ಎಕ್ಸಾಮು ಅಂತಂದರೆ ಟಿಫರ್ ಅಂತ ಬರುತ್ತೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳಿ ಕರೀತಾರೆ. ಶಾರ್ಟ್ ಫಾರಮಲ್ಲಿ ಟಿಫರ್ ಅಂತ ಹೇಳ್ತಾರೆ. ದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಟಿಫರ್ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಒಂದು ಒಳ್ಳೆ ಎಕ್ಸಲೆನ್ಸ್ ಬೇಸಿಕ್ ರಿಸರ್ಚ್ ಹೊಂದಿರೋ ಅಂಥದ್ದು, ವೇರಿಯಸ್ ಸೈನ್ಸ್ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿರೋ ಅಂಥದ್ದು. ಇದರಲ್ಲಿ ಡಿಗ್ರಿ ಅವಾರ್ಡೆಡ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸಬ್ಜೆಕ್ಟಿಗೆ ಕೊಡ್ತಾ ಇದ್ದಾರೆ ಅಂದರೆ, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಸೈನ್ಸ್, ಇಷ್ಟರ ಬಗ್ಗೆ ಒಂದು ಡಿಗ್ರಿ ಅವಾರ್ಡ್ನ ಕೊಡ್ತಾ ಇರೋಂಥ ಒಂದು ಟಿಫರ್ ಅನ್ನೋ ಒಂದು ಎಕ್ಸಾಮ್ ಇಂದು. ಇದರ ಮೇನ್ ಬ್ರಾಂಚ್ ಬಂದು ಮುಂಬೈಯಲ್ಲಿದೆ. ಇದು ಒಂದು ರಿಸರ್ಚ್ ಫಾರ್ ಆಲ್ ಫಂಡಮೆಂಟಲ್ ಸೈನ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸು, ಮ್ಯಾಥಮೆಟಿಕ್ಸು ಆ್ಯಂಡ್ ಫಿಸಿಕ್ಸ್, ಈ ಎಲ್ಲ ಫೀಲ್ಡಲ್ಲೂ ಒಂದು PhD ಇರ್ಬೋದು, ಇಲ್ಲ ಒಂದು ಮಾಸ್ಟರ್ ಡಿಗ್ರಿ ಇರ್ಬೋದು, ಇಲ್ಲ ಒಂದು ಡಾಕ್ಟರೇಟ್ ಅವಾರ್ಡ್ ಕೊಡ್ತಾ ಇರೋಂಥ ಒಂದು ಎಕ್ಸಾಮ್ ಇನ್ಸ್ಟಿಟ್ಯೂಟು. ಇದು ಬೆಟರ್ ರಿಸರ್ಚ್ ಎನ್ವೈರನ್ಮೆಂಟ್ ಅಂಡ್ ಡಿಸ್ಟಿಂಗ್ವಿಶ್ಡ್ ಫ್ಯಾಕಲ್ಟಿ ಹೊಂದಿರೋಂಥದ್ದು. ಒಂದು ಐಡಿಯಲ್ ಸೈಂಟಿಸ್ಟ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರೋಂಥ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದರ ಸೆಂಟರ್ಸ್ ಬಂದು ಎಲ್ಲೆಲ್ಲ ಇದೆ ಅಂದರೆ, ಮೈನ್ ಕ್ಯಾಂಪಸ್ ಬಂದು ಮುಂಬೈಯಲ್ಲಿದೆ. ಸೆಂಟರ್ ಫಾರ್ ಅಪ್ಲಿಕಬಲ್ ಮ್ಯಾಥಮೆಟಿಕ್ಸ್ ಬೆಂಗಳೂರಲ್ಲಿದೆ. ಹೋಮಿ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಶನ್ ಮುಂಬೈಯಲ್ಲಿದೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಾಟಿಕಲ್ ಸೈನ್ಸ್ ಅಂತ ಹೇಳಿ ಬೆಂಗಳೂರಲ್ಲಿದೆ. ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್ ಪುಣೆಯಲ್ಲಿದೆ. ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್ ಅಂತೇಳಿ ಬೆಂಗಳೂರಲ್ಲಿದೆ. ಟಿಫರ್ ಅಂತೇಳಿ ಹೈದರಾಬಾದಲ್ಲಿದೆ. ಇದಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ಎಕ್ಸಾಮಲ್ಲಿ ಬಂದಿರೋಂಥ ಮಾರ್ಕ್ಸ್ ಮೇಲೆ ಮತ್ತು ಸಬ್ಜೆಕ್ಟ್ ಮೇಲೆ ಅವರು ರಿಸರ್ಚ್ ಮಾಡ್ತಾ ಹೋಗ್ಬೋದು. MSc ಇರ್ಬೋದು, PhD ಇರ್ಬೋದು, ಈ ಥರದ್ದೆಲ್ಲ. ಇಲ್ಲಿ ನಾನು ಒಂದು 6 ಸಂಸ್ಥೆ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಹಾಕಿದ್ದೀನಿ. ಇನ್ನೂ ಹೆಚ್ಚು ಇನ್ಸ್ಟಿಟ್ಯೂಟ್ಗಳು ಇದ್ರ ಮಾರ್ಕ್ಸ್ ಮೇಲೆ ಸೀಟ್ಸ್ನ ತಗೋಬೋದು. ಇಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಬರ್ಸ್ತವೆ ಅಂತ ಹೇಳ್ಬೇಕಂದ್ರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಕಂಪ್ಯೂಟರ್ ಸೈನ್ಸು ಅಂಡ್ ಸಿಸ್ಟಮ್ ಸೈನ್ಸ್, ಇಷ್ಟು ಸಬ್ಜೆಕ್ಟಲ್ಲಿ BSc ಓದಿರೋ ಅಂಥವ್ರು ಮಾಸ್ಟರ್ ಡಿಗ್ರಿ ಇರ್ಬೋದು, ಇಲ್ಲ ಡಾಕ್ಟರೇಟ್ ಅವಾರ್ಡ್ ತಗೊಳ್ಳೋಕ್ಕೆ ಈ ಎಕ್ಸಾಮ್ನ ಬರೀಬೋದು. ಇಲ್ಲಿ ಯಾವೆಲ್ಲ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ನಡೀತದೆ ಅಂದರೆ, ಇಂಟಿಗ್ರೇಟೆಡ್ MSc PhD ಅಂದರೆ, ಈಗ ಡಿಗ್ರಿ ಮುಗಿಸಿ 6 ಇಯರ್ಸ್ ಕೋರ್ಸು, MSc 2 ಇಯರ್ಸ್, PhD 4 ಇಯರ್ಸ್, ಟೋಟಲ್ 6 ಇಯರ್ಸ್ ಇಂಟಿಗ್ರೇಟೆಡ್ MSc PhD ಅಂತಲೂ ನಡೀತದೆ. ಇಲ್ಲ ನಾವು ಮಾಸ್ಟರ್ ಡಿಗ್ರಿ ಆಲ್ರೆಡಿ ಆಗಿದೆ ಅಂದರೆ ಬರೀ PhD ಪ್ರೋಗ್ರಾಮು ಬರೀಬೋದು, 5 ಇಯರ್ಸ್ ಇರುತ್ತೆ. ಇಲ್ಲ ಬರೀ MSc ಸಾಕು ಅನ್ನೋರು 2 ಇಯರ್ಸ್ ಇರುತ್ತೆ. ಅಂದರೆ ಹೇಳಿದ್ವಲ್ಲ ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ ಅಂತ, ಆ ಸಬ್ಜೆಕ್ಟಲ್ಲಿ ನೀವು MSc ಬೇಕಾದರೂ ಮಾಡ್ಬೋದು, ಇಲ್ಲ ಇಂಟಿಗ್ರೇಟೆಡ್ MSc PhD ಮಾಡ್ಬೋದು. MSc ಆಗಿದ್ರೆ ಬರೀ PhD ಬೇಕಾದ್ರೂ ಮಾಡ್ಬೋದು. ಇದರ ಅಪ್ಲಿಕೇಶನ್ ಫೀಸ್ ಎಲ್ಲ ಎಷ್ಟಿದೆ ಅಂದರೆ, ಮೇಲ್ ಕ್ಯಾಂಡಿಡೇಟ್ಗೆ 1200 ಇದೆ, ಫೀಮೇಲ್ ಕ್ಯಾಂಡಿಡೇಟ್ಗೆ 600, SC ST ಇನ್ ಅದರ್ ಕ್ಯಾಸ್ಟರ್ಸ್ಗೆಲ್ಲ ಏನಿದೆ 600 ಫೀಸಸ್ ಇರುತ್ತೆ. ಎಲಿಜಿಬಿಲಿಟಿ ಅಂತ ಬಂದರೆ, PhDಗಾದರೆ MSc ಮಾಡಿರಬೇಕು, MS ಮಾಡಿದ್ರೂ ಆಗುತ್ತೆ, ಇಲ್ಲ MTech ಮಾಡಿರೋರು ಸಹ PhDಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇಂಟಿಗ್ರೇಟೆಡ್ PhDಗೆ BSc, BS, BE, BTech ಮಾಡಿರೋ ಅಂಥವ್ರು ಸಹ ಇದಕ್ಕೆ ಸೇರ್ಕೋಬೋದು. ಅದೇ ರೀತಿ MSc ಬಯಾಲಜಿಗೆ BSc, BS, BE, BTech ಅಂದರೆ ಯಾವ್ಯಾವ ಕೋರ್ಸಿಗೆ ಸಂಬಂಧಪಡ್ತಿದೆ ಆ ಸಬ್ಜೆಕ್ಟ್ ಮೇಲ್ಗಡೆ ಈ ಡಿಗ್ರಿಗಳು ಆಗಿದ್ರೆ ಜಾಯಿನ್ ಆಗ್ಬೋದು. ಇದು ಅಪ್ಲಿಕೇಶನ್ ಎಲ್ಲ ಯಾವಾಗ ಬಿಡ್ತಾರೆ ಅಂದರೆ, ಅಕ್ಟೋಬರ್ ಮಂತಲ್ಲಿ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಅಪ್ಲಿಕೇಶನ್ ಡೇಟ್ ಎಂಡ್ ಆಗುತ್ತೆ.
ಅಡ್ಮಿಟ್ ಕಾರ್ಡ್ ಎಲ್ಲ ನವೆಂಬರಿಗೆ ಬರುತ್ತೆ, ಡಿಸೆಂಬರಲ್ಲಿ ಎಕ್ಸಾಮ್ ನಡೆಯುತ್ತೆ, ಜನವರಿನಲ್ಲಿ ಇದರ ರಿಸಲ್ಟ್ನ ಬಿಡ್ತಾರೆ. ಇದರ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಏನಿರುತ್ತೆ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಇಂಟರ್ವ್ಯೂ ಕರೀತಾರೆ, ಆದಮೇಲೆ ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ. ಈಗ ಸೆಲೆಕ್ಷನ್ ಪ್ರೋಸೆಸ್ ಅಂದಮೇಲೆ ಫಸ್ಟ್ ಬರೋದೇ ರಿಟರ್ನ್ ಟೆಸ್ಟ್. ಆ ರಿಟರ್ನ್ ಟೆಸ್ಟಲ್ಲಿ ಹೆಂಗೆ ಚೆನ್ನಾಗಿ ಬರೆದಿರ್ತಾರೆ ನೋಡಿಕೊಂಡು ಇಂಟರ್ವ್ಯೂಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅದ್ರ 1.5% ಅಪ್ಲಿಕೆಂಟ್ ಏನಿರ್ತಾರೆ ಅವ್ರನ್ನ ಮಾತ್ರ ಇಂಟರ್ವ್ಯೂಗೆ ಕರೀತಾರೆ. ಅದರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಕೊಡ್ತಾರೆ. ಅದೇ ರೀತಿ ಈಗ ಯಾರೆಲ್ಲ ಎಕ್ಸಾಮ್ ಬರೀಬೇಕು ಅಂತಿದ್ದಾರೆ ಅವ್ರಿಗೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಂದರೆ, ಸಪೋಸ್ ಈಗ ಫಿಸಿಕ್ಸ್ ಬರೆಯೋರಿಗೆ ಟೂ ಸೆಕ್ಷನ್ಸ್ ಇರುತ್ತೆ. ಅಂದರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ. ಒಂದೊಂದು ಸೆಕ್ಷನ್ ಎನಲ್ಲಿ 25 ಕ್ವಶನ್ಸ್ ಇರುತ್ತೆ. ಅದು MCQ ಕ್ವಶನ್ಸು. ಕರೆಕ್ಟ್ ಆದರೆ 3 ಮಾರ್ಕ್ಸ್, ಇನ್ಕರೆಕ್ಟ್ ಆದರೆ ರಾಂಗ್ ಆನ್ಸರ್ ಆಯಿತು ಅಂದರೆ 1 ಮಾರ್ಕ್ಸ್ ಲೆಸ್ ಆಗುತ್ತೆ. ಅದೇ ರೀತಿ ಸೆಕ್ಷನ್ ಬಿ ನಲ್ಲಿ ನಂಬರ್ ಆಫ್ ಕ್ವಶನ್ಸು 15 ಇರುತ್ತೆ. ಅದು ಸಹ MCQ ಇರುತ್ತೆ. ಮಾರ್ಕಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ಕರೆಕ್ಟ್ ಆದರೆ 5 ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್ ಏನಿರೋದಿಲ್ಲ. ಅದೇ ರೀತಿ ಮ್ಯಾಥಮೆಟಿಕ್ಸಿಗೆ ಬಂದರೆ ಇಲ್ಲೂ ಅಷ್ಟೇ 2 ಸೆಕ್ಷನ್ ಇದೆ, ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತೇಳಿ. ಸೆಕ್ಷನ್ ಎ ನಲ್ಲಿ MCQ ಇರುತ್ತೆ, ಟೋಟಲ್ ಕ್ವಶನ್ಸು 20 ಇರುತ್ತೆ. ಮಾರ್ಕಿಂಗು 1 ಮಾರ್ಕ್ಸ್ 1 ಕ್ವಶನ್ನು ಕರೆಕ್ಟ್ ಆದರೆ, ಆಮೇಲೆ ರಾಂಗ್ ಆದರೆ 1 ಮೈನಸ್ ಆಗುತ್ತೆ. ಅದೇ ರೀತಿ ಸೆಕ್ಷನ್ ಬಿ ನಲ್ಲೂ ಅಷ್ಟೇ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇರುತ್ತೆ. ಟೋಟಲ್ಲು 20 ಕ್ವಶನ್ಸ್ ಬರುತ್ತೆ. ಮಾರ್ಕಿಂಗು ಅಷ್ಟೇ +1 ಕರೆಕ್ಟ್ ಆದರೆ, -1 ರಾಂಗ್ ಆನ್ಸರ್ ಆದರೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸು ಮತ್ತು ಸಿಸ್ಟಮ್ ಸೈನ್ಸ್ ಅಂತ ಬರುತ್ತೆ. ಇದರಲ್ಲಿ 3 ಪಾರ್ಟ್ಸ್ ಮಾಡಿದ್ದಾರೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತೇಳಿ. ಅದರಲ್ಲಿ ಪಾರ್ಟ್ ಎ ನಲ್ಲಿ ಬಂದು ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಇರುತ್ತೆ, 15 ಕ್ವಶನ್ ಇರುತ್ತೆ. 1 ಕರೆಕ್ಟ್ ಆದರೆ 4 ಮಾರ್ಕ್ಸು, ಲೆಸ್ ಆದರೆ -1 ಮಾಡ್ತಾರೆ. ಅದೇ ರೀತಿ ಪಾರ್ಟ್ ಬಿ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಇದರಲ್ಲೂ ಅಷ್ಟೇ 15 ಕ್ವಶನ್ ಇರುತ್ತೆ. ಕರೆಕ್ಟ್ ಆದರೆ 4 ಮಾರ್ಕ್ಸ್, ರಾಂಗ್ ಆದರೆ -1 ಮಾಡ್ತಾರೆ. ಅದೇ ರೀತಿ ಪಾರ್ಟ್ ಸಿ ನಲ್ಲಿ ಸಿಸ್ಟಮ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ, 15 ಕ್ವಶನ್. ಇದರಲ್ಲೂ ಅಷ್ಟೇ ಕರೆಕ್ಟ್ ಆದರೆ 4 ಮಾರ್ಕ್ಸ್, ರಾಂಗ್ ಆದರೆ 1 ಮಾರ್ಕ್ಸ್ನ ಲೆಸ್ ಮಾಡ್ತಾ ಹೋಗ್ತಾರೆ. ಇನ್ನು ಕೆಮಿಸ್ಟ್ರಿಗೆ ಬಂದರೆ ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ. ಮಾರ್ಕಿಂಗ್ ಎಲ್ಲ ಬಂದು 1 ಕರೆಕ್ಟ್ ಆದರೆ 3 ಮಾರ್ಕ್ಸು, 1 ರಾಂಗ್ ಆದರೆ -1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಬಯಾಲಜಿದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಯಾಲಜಿಗೆ ಅಂತಾನೆ ಬಂದಾಗ ಈ ಜಾಯಿಂಟ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಬಯಾಲಜಿ ಅಂಡ್ ಇಂಟರ್ ಡಿಸಿಪ್ಲಿನರಿ ಲೈಫ್ ಸೈನ್ಸ್ ಅಂತ ಹೇಳಿ JEEBILS ಅಂತಾನು ಕರೀತಾರೆ. ಇದರಲ್ಲಿ 4 ಸೆಕ್ಷನ್ಸ್ ಮಾಡಿದ್ದಾರೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಅಂತೇಳಿ. ಸೆಕ್ಷನ್ ಎ ನಲ್ಲಿ ಜನರಲ್ ಇರುತ್ತೆ, ಸೆಕ್ಷನ್ ಬಿ ನಲ್ಲಿ ಫಿಸಿಕ್ಸ್ ಇರುತ್ತೆ, ಸೆಕ್ಷನ್ ಸಿ ನಲ್ಲಿ ಕೆಮಿಸ್ಟ್ರಿ, ಸೆಕ್ಷನ್ ಡಿ ನಲ್ಲಿ ಬಯಾಲಜಿ. ನಂಬರ್ ಆಫ್ ಕ್ವಶನ್ಸ್ ಅಂತ ಬಂದಾಗ ಎಲ್ಲದರಲ್ಲೂ 15 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಪಾರ್ಟ್ ಎ, ಸೆಕ್ಷನ್ ಎ ನಲ್ಲಿ ಏನಾಗುತ್ತೆ 10 ಕ್ವಶನ್ಸ್, 1 ಕರೆಕ್ಟ್ ಆದರೆ 1 ಮಾರ್ಕ್ಸ್ ಇರುತ್ತೆ, ಲೆಸ್ ಆದರೆ 0.5. ಅದೇ ರೀತಿ ಇನ್ನು 5 ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ, ಲೆಸ್ ಆದರೆ 0.5 ಮಾಡ್ತಾರೆ. ಅದೇ ರೀತಿ ಎಲ್ಲದರಲ್ಲೂ ಇದೇ ಪ್ರೊಸೀಜರ್. ಈ ಬಯಾಲಜಿಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ 3 ಸಬ್ಜೆಕ್ಟ್ಸ್ಗಳ ಬಗ್ಗೆ, ಒಂದು ಜನರಲ್ ನಾಲೆಡ್ಜ್ ಬಗ್ಗೆನೂ ಒಟ್ಟು 4 ಸೆಕ್ಷನ್ಸ್ ಆಗಿ ಮಾಡಿದ್ದಾರೆ. ಇಂದು ಒಂದು ಉತ್ತಮವಾದ ಇನ್ನೊಂದು ಏನಂದ್ರೆ ಫೆಲೋಶಿಪ್ ಇರ್ಬೋದು, ಇಲ್ಲ ನೀವು ಸ್ಕಾಲರ್ಶಿಪ್ ಅಂತ ಬೇಕಾದ್ರೂ ತಿಳ್ಕೊಳ್ಳಿ. PhD ಮಾಡೋರಿಗೆ ಪ್ರತಿ ತಿಂಗಳು 37,000ದಿಂದ 42,000 ರೂಪಾಯಿ ಫೆಲೋಶಿಪ್ ಕೊಡ್ತಾರೆ. ಇಂಟಿಗ್ರೇಟೆಡ್ PhD ಮಾಡೋರಿಗೆ 25,000 ಫಸ್ಟ್ ಇಯರ್ ಸಿಗುತ್ತೆ. ಸೆಕೆಂಡ್ ಇಯರ್ ಆನ್ವರ್ಡ್ಸು 37,000ರಿಂದ 42,000 ಪ್ರತಿ ತಿಂಗಳು ಸಿಗುತ್ತೆ. ಇಲ್ಲ MSc ಬಯಾಲಜಿಗೆ ಸೇರ್ಕೊಂಡ್ರೆ 25,000 ಪ್ಲಸ್ HRA ಎಲ್ಲ ಸೇರಿ ಒಂದು 35,000-36,000 ಪರ್ ಮಂತ್ ಸಿಗ್ಬೋದು. ನೋಡಿ, ಓದುವಾಗಲೇ ನಿಮಗೆ ಫೆಲೋಶಿಪ್ ಕೊಡ್ತಾರೆ, ಇಲ್ಲ ಸ್ಕಾಲರ್ಶಿಪ್ ಅಂತ ತಿಳ್ಕೊಬೋದು. ನಿಯರ್ಲಿ 42,000 ಪರ್ ಮಂತ್ ಸ್ಕಾಲರ್ಶಿಪ್ ಸಿಗೋ ಅಂತ ಒಂದು ಉತ್ತಮವಾದ ಅವಕಾಶ ವಿದ್ಯಾರ್ಥಿಗಳಿಗಿದೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ಅಂದರೆ 12th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ ಏನು ಟಿಫರ್ ಎಕ್ಸಾಮ್ ಬರೀತೀರಿ ಅದರ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ, ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ, ಐಡೆಂಟಿಫಿಕೇಶನ್ ಸರ್ಟಿಫಿಕೇಟ್ ಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಮೈಗ್ರೇಷನ್ ಸರ್ಟಿಫಿಕೇಟು, ಕ್ಯಾಟ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಎಜುಕೇಷನಲ್ ಪೋಸ್ಟ್ ಗ್ರಾಜುಯೇಷನ್ ಮಾರ್ಕ್ಸ್ ಕಾರ್ಡ್ಗಳು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಅವೆಲ್ಲ ಬೇಕಾಗ್ತದೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂದರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮಂಗಳೂರು, ಬೆಳಗಾಂ ಇದೆ. ನಮಗೆ ಸರೌಂಡಿಂಗ್ ಅಂತ ಬಂದಾಗ ಚೆನ್ನೈ ಇರ್ಬೋದು, ಕೊಚ್ಚಿನ್ ಇರ್ಬೋದು, ಕೊಯಮತ್ತೂರು, ಹೈದರಾಬಾದು, ಪಣಜಿ, ಇವು ನಮ್ಮ ಸ್ಟೇಟಲ್ಲಿ
ನಮ್ಮ ಸ್ಟೇಟಲ್ಲಿ 3 ಕಡೆ ಕೊಟ್ಟಿದ್ದಾರೆ, ಬೆಂಗಳೂರು, ಮಂಗಳೂರು, ಬೆಳಗಾಂ. ಇನ್ನು ನಮ್ಮ ನೈಬರಿಂಗ್ ಅಂತ ಬಂದಾಗ ಚೆನ್ನೈ, ಕೊಚ್ಚಿನ್, ಕೊಯಮತ್ತೂರು, ಹೈದರಾಬಾದ್, ಪಣಜಿ, ಗೋವಾ ಇಷ್ಟು ಕಡೆ ಎಕ್ಸಾಮ್ ಸೆಂಟರ್ ನಮಗೆ ಸಿಗ್ತಾ ಇದೆ ನಿಯರಲ್ಲಿ. ರಿಸರ್ವೇಷನ್ಸ್ ಎಲ್ಲ ಯಾವ ತರ ಇದೆ ಅಂದ್ರೆ ಜನರಲ್ ಮತ್ತೆ EVSಗೆ 10% ಸೀಟ್ ರಿಸರ್ವೇಷನ್ ಇರುತ್ತೆ, SCಗೆ 15% ರಿಸರ್ವೇಷನ್ ಇರುತ್ತೆ, STಗೆ 7.5% ರಿಸರ್ವೇಷನ್ ಇರುತ್ತೆ, OBCಗೆ 27% ಇರುತ್ತೆ, PWDಗೆ 5% ರಿಸರ್ವೇಷನ್ ಸಹ ಇಲ್ಲಿ ಅಲಾಟ್ ಮಾಡ್ತಾರೆ. ಅದೇ ರೀತಿ ಪ್ಲೇಸ್ಮೆಂಟ್ ಅಂತ ಬಂದಾಗ ಇಲ್ಲಿ ಓದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ರಿಸರ್ಚ್ ಫೀಲ್ಡ್ ಅಲ್ಲಿ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ. ಜೊತೆಗೆ 70 to 90% ಸ್ಟೂಡೆಂಟ್ ಸೆಕ್ಯೂರಿಂಗ್ 100% ಪ್ಲೇಸ್ಮೆಂಟ್ ಅಂತಾನು ಸಿಗ್ತಾ ಇದೆ. 70 to 95% ಪ್ಲೇಸ್ಮೆಂಟ್ ಸಿಗೋ ಒಂದು ಅವಕಾಶ ಇದೆ. ಎಲ್ಲೆಲ್ಲೆಲ್ಲ ಇಲ್ಲಿ ಓದೋರ್ನ ತಗೊಂತಾರೆ ಅಂದ್ರೆ TCS ಅಲ್ಲಿ ಇರ್ಬೋದು, ವಿಪ್ರೋ, ಇನ್ಫೋಸಿಸ್, HDFC, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, ಈ ತರದ ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ಒಂದು ಉತ್ತಮವಾದ ಒಂದು ಅವಕಾಶ ಸಿಗೋ ಅಂತ ಒಂದು ಎಕ್ಸಾಮ್ ಇದು. ಯಾರೆಲ್ಲ ನಾನು ಹೇಳಿದ್ನಲ್ವಾ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತಿರೋರು ಸಹ ಬರೀಬಹುದು. ಅದೇ ರೀತಿ BE ಮುಗಿಸಿರೋರು, ಇಲ್ಲ BTech ಮುಗಿಸಿರೋರು, ಇಲ್ಲ MTech ಮುಗಿಸಿರೋ ಅಂಥವ್ರು, PhDಗೆ ಈ ತರದವರು ಸಹ ಇಲ್ಲಿ ಒಂದು ಸೇರ್ಬೋದು. BE ಅವ್ರಿಗೂ ಆಗ್ತಾ ಇದೆ, ಡಿಗ್ರಿ ಅವ್ರಿಗೂ ಒಂದು ಅವಕಾಶ ಇರೋ ಅಂತ ಒಂದು ಉತ್ತಮವಾದ ಎಕ್ಸಾಮು ಅದೇ ಟಿಫರ್ ಎಕ್ಸಾಮು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅನ್ನೋ ಒಂದು ಪ್ರೀಮಿಯರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೊಂದು ಓದೋ ಅವಕಾಶ ಸಿಕ್ಕಿದೆ, ಒಂದು ಉತ್ತಮವಾದ ಅವಕಾಶ. ಜೊತೆಗೆ ಫೆಲೋಶಿಪ್ ಕೊಡೋ ಅಂತ ತಿಂಗಳಿಗೆ 42,000 ರೂಪಾಯಿ ಫೆಲೋಶಿಪ್ ಕೊಡೋ ಅಂತ ಒಂದು ಕೋರ್ಸ್ ರಿಸರ್ಚ್ ಸೆಂಟರ್ ಸಹ ಇವಾಗಿದ್ದಾವೆ. ತುಂಬಾ ಉತ್ತಮವಾದ ಕಾರ್ಯನಿರ್ವಹಿಸ್ತಿದ್ದಾವೆ. ನಮ್ಮ ಬೆಂಗಳೂರಲ್ಲೇ ಸಹ 3 ಸೆಂಟರ್ ಇದೆ. ಸೆಂಟರ್ ಫಾರ್ ಅಪ್ಲಿಕಬಲ್ ಮ್ಯಾಥಮೆಟಿಕ್ಸ್ ಅಂತ ಒಂದು, ಮತ್ತೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಿಟಿಕಲ್ ಸೈನ್ಸ್, ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್. ನಮ್ಮ ಕರ್ನಾಟಕದವ್ರಿಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ 3 ಕ್ಯಾಂಪಸ್ ನಮ್ಮ ಬೆಂಗಳೂರಲ್ಲೇ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚು ಬೇಕು ಅಂದ್ರೆ ಹೈದರಾಬಾದ್, ಪುಣೆ, ಮುಂಬೈ ಈ ಕಡೆ ಎಲ್ಲ ಇದೆ. ಈ ಅವಕಾಶನ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದು ಒಂದು ಎಜುಕೇಶನಲ್ ಚಾನಲ್ ಆಗಿದೆ. ಇದರಲ್ಲಿ ನಿಮಗೆ ಮುಂದಿನ ಎಜುಕೇಶನ್ ಬಗ್ಗೆ ಮಾಹಿತಿಗಳು ಸಿಗ್ತದೆ, ನೋಟಿಫಿಕೇಶನ್ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.